ಭಾವನೆ ನನಗಿದೆ. ಆ ಭಾವನೆಯಲ್ಲಿ ಅವ್ರು ಯಶಸ್ವಿ ಆಗಬೇಕಂತ ನಾನು ಹಾರೈಕೆ ಯಾವುದೇ ಒಂದು ವ್ಯಕ್ತಿ ಅವಕಾಶ ಸಿಕ್ಕಾಗ ಸದ್ಬಳಕೆ ಭಾಳ ಮುಖ್ಯ. ಆ ದಿಶೆಯಲ್ಲಿ ಅವರ ಅನುಭವ, ಅವ್ರ ತಂದೆಯವರು ಶಾಸಕರಾಗಿ ಕೆಲಸ ಮಾಡಿದ್ದು, ಸಚಿವರಾಗಿ ಕೆಲಸ ಮಾಡಿದ್ದು, ತಾಯಿಯವರು ಕೆಲಸ ಮಾಡಿದ್ದು, ಇಡೀ ಮನೆತನದ ಒಂದು ಇತಿಹಾಸ ಅವರು ರಾಜಕೀಯ ಬದುಕಿನ ಜೊತೆ ಬಂದಿದೆ. ಅಂತ ಎಂಥ ಸಮಸ್ಯೆಗಳು ಬಂದರೂ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಇದ್ದಾರೆ. ನೀವೆಲ್ಲರೂ ಹಾರೈಸಬೇಕು. ಯುವಕಮಿತ್ರ ಏನು ಹೊಸದಾಗಿ ಅವಕಾಶ ಸಿಗ್ತದೆ. 2 ವರ್ಷ ನಮ್ಗೆ ಅವಕಾಶ ಇತ್ತು. 2 ವರ್ಷ ಅಂದರೆ ಇದೊಂದು 2 ತಿಂಗಳ 18 ತಿಂಗಳ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ವಿಶೇಷವಾಗಿ ನಾವು ಯಾವತ್ತೂ ಹೈಕಮಾಂಡ್ ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ನಾವು ಭದ್ರಾಗಿರಬೇಕಾದಂಥದ್ದು. ಪಕ್ಷದಲ್ಲಿ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಆ ಕಾರ್ಯಕರ್ತನಾಗಿ ನಾನು ಒಪ್ಕೊಳ್ಬೇಕು. ಹೈಕಮಾಂಡ್ ತೀರ್ಮಾನ ಯಾರಿಗೆ ಒಟ್ಟು ಮಾಡ್ತಾರೆ ಅವರು ನಾನು ಒಪ್ಕೊಂಡು ಅದನ್ನು ಸ್ವೀಕರಿಸಬೇಕು. ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಜೊತೆ ನಾವು ಇರಬೇಕಾದದ್ದು ಪಕ್ಷದ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಇದ್ದವ ನಾನು. ಆದ್ದರಿಂದ ನಾವೆಲ್ಲರೂ ಜೊತೆಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿ ಕೆಲಸ, ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಬರ್ತಾರೆ ನಾವು ಭಾಗಿಯಾಗೋಣ. ನಾನು ಇವತ್ತು ಮಾತ್ರ ನಾನು ಈ ಸಭೆಗೆ ಬರಲಿಕ್ಕೆ ಆಗೋದಿಲ್ಲ. ಹಲವಾರು ವಿಚಾರಗಳಿಂದ ನಾನು ಸ್ವಲ್ಪ ನೋವಿನಲ್ಲೇ ಇದ್ದೀನಿ. ಅದರಿಂದ ನಾಳೆಯಿಂದ ತಾವು ಏನು ಕೆಲಸ ಹೋಗ್ತೀವಿ ಎಲ್ಲರೂ ಜೊತೆಗೂಡಿಸ್ಕೊಂಡು ನಾವು ಮಾಡೋಣ. ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಮಾತ್ರ ನಾನು ಆಗೋದಿಲ್ಲ ಒಂದು ವಿಷಯ ಅಂತ ಬಂದಿದ್ದಾರೆ. ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ತಮ್ಮ ವಿಚಾರಗಳನ್ನು ನಾವು ವ್ಯಕ್ತಪಡಿಸ್ತೀವಿ.